ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 5.5 ಎಕರೆ ಜಮೀನಿದು. ಈ ಬೌಂಡ್ರಿ ಫೆನ್ಸಿಂಗಲ್ಲಿ ರೆಡ್ ಸಾಯಿಲ್ ಕಾಣ್ತದಲ್ಲ ಅದೇನೆ. ಇದರಲ್ಲಿ ಕೆಲವು ಮಾವಿನ ಮರನೂ ಇದೆ, 3 ಬೋರ್ವೆಲ್ಲು ಇದೆ. 5.5 ಎಕರೆಯಲ್ಲಿ 3 ಬೋರ್ವೆಲ್ ಇದೆ. ಸುಮಾರೊಂದು 7-8 ದೊಡ್ಡದು ಮಾವಿನ ಮರಗಳಿದೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಟಾರ್ ರೋಡ್ ಅಡ್ಜಸೆಂಟು ಇದೆ. ಈ ಥರ ಮಡ್ ರೋಡು ಇದೆ. ಕಾರ್ನರ್ ಜಾಗ ಇದು. ಟಾರ್ ರೋಡಿಂದನೂ ಎಂಟ್ರೆನ್ಸ್ ಆಗ್ಬೋದು, ಮಡ್ ರೋಡಿಂದನೂ ಬಂದು ಎಂಟ್ರೆನ್ಸ್ ಹಾಕೋಬೋದು. ಕಾರ್ನರ್ ಟಾರ್ ರೋಡ್ ಕಡೆ ಗೇಟ್ ಹಾಕಿದ್ದಾರೆ ನೋಡಿ. ಎದುರುಗಡೆ ಇದ್ರ ಪಕ್ಕದ ಜಮೀನಲ್ಲಿ ಪೈಪ್ ಲೀಕ್ ಆಗಿರೋದು. ಆ ಪೈಪ್ ಲೀಕ್ ಆಗಿ ಎಷ್ಟೊಂದು ನೀರು ವೇಸ್ಟ್ ಆಗ್ತಾಯಿದೆ ಅಂತಂದರೆ ಅದು ಅಷ್ಟೊಂದು ಪ್ರೆಷರ್ ಇರೋದು ಹೇಳ್ತಾರೆ. ನಾನು 2.5 ಇಂಚ್ ನೀರಿದೆ ಇಲ್ಲಿ. ಸೊ ಆ ಥರ 3 ಬೋರ್ವೆಲ್ ಹಾಕಿದ್ದಾರೆ. ರೆಡ್ ಸಾಯಿಲ್ ಇದೆ. ಸುತ್ತ ಈ ಥರ ಬೆಟ್ಟಗಳೆಲ್ಲ ಕಾಣ್ತಾ ಇರ್ತದೆ. ಎದುರುಗಡೆನೂ ಒಂದು ಬೆಟ್ಟ ಇದೆ, ಈಗ ತೋರಿಸ್ತಾ ಇದ್ದೀನಿ. ಈಗ ಜಮೀನಲ್ಲಿ ಕಲ್ಲು ಏನೂ ಇಲ್ಲ ನೋಡಿ. ಎದುರುಗಡೆ ಒಂದು ಬೆಟ್ಟ ಇದೆ. ಈ ವ್ಯೂನೂ ಚೆನ್ನಾಗಿದೆ. ಈಗ ಬೇಸಿಗೆ ಟೈಮಲ್ಲಿ ನಾನು ವೀಡಿಯೋ ಮಾಡಿರೋದು, ಗ್ರೀನರಿ ಕಾಣ್ತಾ ಇಲ್ಲ. ಬೇಸಿಗೆ ಮಳೆ ಬಂದರೆ ಫುಲ್ ಗ್ರೀನರಿ ಕಾಣ್ತಿದೆ ಬೆಟ್ಟದ ಮೇಲೆ. ಅದು ವ್ಯೂ ಚೆನ್ನಾಗಿ ಕಾಣುತ್ತೆ ಅವಾಗ. ನೋಡಿ, ಇದ್ರ ಪಕ್ಕದ ಜಾಗದಲ್ಲಿ ಬಾಳೆ ಹಾಕಿದ್ದಾರೆ. ಬಾಳೆಗೆ ಸ್ಪ್ರಿಂಕ್ಲರ್ ಹಾಕಿದ್ದಾರೆ. ₹30 ಲಕ್ಷ ಒಂದು ಎಕರೆಗೆ ಹೇಳ್ತಾ ಇದ್ದಾರೆ. ಕ್ಲಿಯರ್ ಟೈಟ್ಲ್ ಇದೆ, ರೆಡಿ ಟು ರಿಜಿಸ್ಟರ್. ನೋಡಿ, ಇದೊಂದು ರೋಡ್. ಆಪೋಸಿಟ್ ಟಾರ್ ರೋಡ್ ತೋರಿಸ್ತೀನಿ. ಅದೂ 2 ರೋಡು ಸೇರ್ತದೆ. ಇದ್ರ ಮುಂದೆ ಬೆಟ್ಟದ ವ್ಯೂ ಚೆನ್ನಾಗಿ ಕಾಣುತ್ತೆ. ಸುತ್ತಮುತ್ತ ಹಿಂದ್ಗಡೆ ನೋಡಿದ್ರೂ ನೋಡಿ ಬೆಟ್ಟಗಳು ಕಾಣ್ತಾ ಇದ್ದಿಲ್ಲ. ಇದೆಲ್ಲ ಬೆಟ್ಟಗಳೆಲ್ಲ ಕಾಣ್ತದೆ. ಸೀನರಿ ಚೆನ್ನಾಗಿದೆ. ಇದು ಗುಂಡಲ್ಪೇಟೆಯಿಂದ 18 ಕಿಲೋಮೀಟ್ರ್ ಆಯ್ತದೆ. ಗುಂಡಲ್ಪೇಟೆಯಿಂದ 18 ಕಿಲೋಮೀಟ್ರ್ ಡಿಸ್ಟೆನ್ಸ್. ನೋಡಿ, ಇದೇ ಟಾರ್ ರೋಡ್. ಈ ಟಾರ್ ರೋಡ್ ಅಡ್ಜಸೆಂಟ್. ಫಾರೆಸ್ಟ್ ಮತ್ತು ಹೈವೇಗೆ 100 ಎಕರೆ ಬೆಟ್ಟನೇ ಇದೆ, 100 ಎಕರೆ ಬೆಟ್ಟನೇ ಇದೆ. ಬೇಕಾದರೂ ಕಾಲ್ ಮಾಡಿ. ಈ ಟಾರ್ ರೋಡ್ಗೆ ಗೇಟ್ ಹಾಕಿದ್ದಾರೆ. ಇದ್ರ ಪಕ್ಕದಲ್ಲಿ ರೈಟ್ ಸೈಡಿಂದ ಹೋದರೆ ಮಡ್ ರೋಡ್. 2 ರೋಡಿಂದನೂ ಕನೆಕ್ಟ್ ಆಯ್ತದೆ ಈ ಜಮೀನು. ಗ್ರೌಂಡ್ ವಾಟರ್ ಚೆನ್ನಾಗಿದೆ. ಅಲ್ಲಿ ನೋಡಿ, ಸ್ಪ್ರೆಡ್ ಆಗ್ತಾ ಇರೋದು ವಾಟ್ರ್ ಇಲ್ಲಿಂದನೂ ಕಾಣ್ತಾ ಇದೆ ನೋಡಿ. ಅಷ್ಟೊಂದು ಪ್ರೆಷರ್ ಇದೆ, ಆದರೆ ನೀರು ಚೆನ್ನಾಗಿದೆ ಇಲ್ಲಿ. ಸಾಯಿಲ್ ಭಾಳ ಚೆನ್ನಾಗಿದೆ. ರಿಸಾರ್ಟ್ ಮಾಡೋರು 15 ಎಕರೆ ಇದೆ ಊಟಿ ರೋಡ್ಗೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಕ್ಲಿಯರ್ ಟೈಟ್ಲ್ ಇರೋದು.